ನಮಸ್ತೆ ವೀಕ್ಷಕರೇ. ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲೇ ಮಲ್ಟಿ ಸ್ಟಾರ್ ಸಿನಿಮಾಗಳಿಗೆ ಹೊಸ ಆಯಾಮ ನೀಡಿದ ಮೂವರು ದಿಗ್ಗಜರನ್ನು ಒಂದೇ ಫ್ರೇಮ್ನಲ್ಲಿ ತಂದ ಒಂದು ಮಹಾನ್ ಚಿತ್ರ ಗುರು. ಆ ಚಿತ್ರ ಯಾವುದು, ಏನು, ಅದರ ಸ್ಟೋರಿ ಏನು ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ವೀಕ್ಷಕರೇ, 1988ರಲ್ಲಿ ತೆರೆ ಕಂಡಂತ ಚಿತ್ರ ಸ್ನೇಹ, ತ್ಯಾಗ ಮತ್ತು ಶಕ್ತಿಯ ಸಂಗಮದಿಂದ ಕೂಡಿರ್ತಕ್ಕಂಥ ಚಿತ್ರ ಬ್ರಹ್ಮ ವಿಷ್ಣು ಮಹೇಶ್ವರ. ವೀಕ್ಷಕರೇ, ಈ ಸಿನಿಮಾ ಜನವರಿ 1, 1988ರಲ್ಲಿ ರಿಲೀಸ್ ಆಗುತ್ತೆ. ನಿರ್ದೇಶನ ರಾಜಚಂದ್ರ ಅವರು, ಸಂಗೀತ ವಿಜಯನಂದ್, ಸಂಭಾಷಣೆ ಸಾಹಿತ್ಯ ಚಿ ಉದಯಶಂಕರ್. ಇವರು ಮೂವರು ದೊಡ್ಡ ಸ್ಟಾರ್ ನಟರನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಸಿನಿಮಾ. ಅಂಬರೀಷ್ ಡಾಕ್ಟರ್ ಬ್ರಹ್ಮ ಆದ್ರೆ ಅನಂತ್ ನಾಗ್ ಇನ್ಸ್ಪೆಕ್ಟರ್ ಮಹೇಶ್ ಆಗ್ತಾರೆ. ವಿ ರವಿಚಂದ್ರನ್ ವಕೀಲ್ ನಾರಾಯಣ್ ಆಗಿ ಈ ಸಿನಿಮಾದಲ್ಲಿ ನಟಿಸ್ತಾರೆ. ಸ್ನೇಹದ 3 ಮುಖಗಳು, ವೃತ್ತಿಯ 3 ದಾರಿಗಳು, ನ್ಯಾಯ, ಧೈರ್ಯ ಮತ್ತು ಮಾನವೀಯತೆಯ ಪ್ರತೀಕ ಇರ್ತಕ್ಕಂಥ ಸಿನಿಮಾ ಬ್ರಹ್ಮ ವಿಷ್ಣು ಮಹೇಶ್ವರ. ವೀಕ್ಷಕರೇ, ಅನಂತ್ ನಾಗ್, ರವಿಚಂದ್ರನ್, ಅಂಬರೀಷ್ ಈ ದಿಗ್ಗಜರು ಅಂದಿನ ಕಾಲದಲ್ಲೇ 1988 ಆಗಿನ ಕಾಲದಲ್ಲೇ ಒಂದು ಸ್ಟಾರ್ ನಟರ ಸಿನಿಮಾ ಮಾಡಿದ್ರು, ಮಲ್ಟಿ ಸ್ಟಾರ್ ಸಿನಿಮಾ ಮಾಡಿದ್ರು. ಸೊ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು. ಈ ಮೂವರ ಅಭಿನಯವೇ ಸಿನಿಮಾದ ಅತಿ ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು. ನಾಯಕಿಯರ ಪಾತ್ರದಲ್ಲಿ ಕಿರಣ್ ಜುನೇಜಾ, ತುಳಸಿ, ಮಹಾಲಕ್ಷ್ಮಿ ಅವರು ಕಾಣಿಸ್ಕೊಂತಾರೆ ಗುರು. ಹಾಗೆ ಕಥೆಗೆ ಭಾವನಾತ್ಮಕ ತೂಕ ನೀಡಿದ ಪಾತ್ರಗಳು ಈ ಮೂವರ ನಾಯಕಿಯರ ಪಾತ್ರಗಳು. ಬಾಲ್ಯದ ಗೆಳೆಯರಾದ ಮೂವರು ಬೆಳೆದು ದೊಡ್ಡವರಾದ ಮೇಲೆ ತಮ್ಮ ತಮ್ಮ ವೃತ್ತಿಯಲ್ಲಿ ಯಶಸ್ಸನ್ನ ಗಳಿಸ್ತಾ ಹೋಗ್ತಾರೆ. ಆದರೆ ಕೆಲವು ಸಂದರ್ಭಗಳಿಂದ ದೂರವಾಗ್ತಾನೂ ಹೋಗ್ತಾರೆ. ಒಂದು ಸದುದ್ದೇಶ, ಒಂದು ಸತ್ಯ ಅವರನ್ನು ಮತ್ತೆ ಒಂದಾಗಿ ಮಾಡುತ್ತೆ ಈ ಸಿನಿಮಾ ಕಥೆಯಲ್ಲಿ. ಸ್ನೇಹ ಎಂದರೆ ಕೇವಲ ಸಂಬಂಧವಲ್ಲ, ಅದು ಸಂಕಟ ಸಮಯದಲ್ಲಿ ಕೈ ಹಿಡಿಯುವ ಒಂದು ಶಕ್ತಿ ಅಂತ ಈ ಸಿನಿಮಾದಲ್ಲಿ ತೋರಿಸ್ಕೊಡ್ತಾ ಹೋಗ್ತಾರೆ. ಹಾಗೆ ಯಶಸ್ಸನ್ನ ನೋಡೋದಾದ್ರೆ ಈ ಚಿತ್ರ ಅಂದಿನ ಕಾಲದ ಸೂಪರ್ ಹಿಟ್ ಸಿನಿಮಾ, ಮಲ್ಟಿ ಸ್ಟಾರ್ ಚಿತ್ರಗಳ ಸಾಲಿನಲ್ಲಿ ಹೊಸ ದಾಖಲೆನೆ ನಿರ್ಮಿಸ್ತಾ ಇತ್ತು ಗುರು ಈ ಸಿನಿಮಾ. ಹಾಗೆ ಕನ್ನಡ ಸಿನಿಮಾದಿಂದ ಡಬ್ಬಿಂಗ್ ಆಗ್ತಾ ಹೋಗ್ತೈತೆ ಈ ಸಿನಿಮಾ. ಬೇರೆ ಬೇರೆ ಭಾಷೆಗಳಿಗೆ ಈ ಸಿನಿಮಾ ಡಬ್ಬಿಂಗ್ ಆಗುತ್ತೆ. 1977ರಲ್ಲಿ ತಮಿಳು ಸಿನಿಮಾ ಡಬ್ ಆಗಿ ಹೋಗುತ್ತೆ, ಚಕ್ರವರ್ತಿ ಅನ್ನೋ ಹೆಸರಲ್ಲಿ ಡಬ್ ಆಗಿ ಹೋಗುತ್ತೆ. ಹಾಗೆ ತೆಲುಗುನಲ್ಲಿ ಮುಗ್ಗುರು ಮಿತ್ರರು ಅಂತ ಡಬ್ ಆಗ್ತೈತೆ. ಹಾಗೆ ಹಿಂದಿನಲ್ಲಿ ದೋಸ್ತಿ ದುಶ್ಮನಿ ಅಂತಕ್ಕಂಥ ಸಿನಿಮಾ ಡಬ್ ಆಗುತ್ತೆ. ಈ ಸಿನಿಮಾ 3 ಭಾಷೆಗಳಲ್ಲಿ ಡಬ್ ಆಗುತ್ತೆ. ಹಾಗೆ ವಿಜಯನಂದ್ ಅವರ ಸಂಗೀತ, ಹಿನ್ನೆಲೆ ಸಂಗೀತ ಹಾಗೂ ಹಾಡುಗಳು ಆ ಕಾಲದಲ್ಲಿ ಜನಮನನೇ ಗೆದ್ಬಿಡುತ್ತೆ ಗುರು. ಇಂದಿಗೂ ನೆನಪಿನಲ್ಲಿ ಉಳಿಯುವಂತ ಹಾಡುಗಳು ಅಂತಾನೆ ಹೇಳ್ಬೋದು. ಒಟ್ಟಾರೆ ಸ್ನೇಹ, ನ್ಯಾಯ, ಮಾನವೀಯತೆ, ಧೈರ್ಯ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಸಿನಿಮಾ ಬ್ರಹ್ಮ ವಿಷ್ಣು ಮಹೇಶ್ವರ. ವೀಕ್ಷಕರೇ, ಈ ಎಲ್ಲ ಮೌಲ್ಯಗಳನ್ನು ಒಂದೇ ಸಿನಿಮಾದಲ್ಲಿ ಕಟ್ಟಿಕೊಟ್ಟ ಕನ್ನಡ ಚಿತ್ರರಂಗದ ಅಮೂಲ್ಯ ರತ್ನ ಅಂತಾನೆ ಹೇಳ್ಬೋದು ಗುರು. ಬ್ರಹ್ಮ ವಿಷ್ಣು ಮಹೇಶ್ವರ ಹೆಸರಲ್ಲೇ ಶಕ್ತಿಯ ಕತೆ, ಆತ್ಮ ಇದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ನನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ಗುರು.